ಮಾಡ್ತೇನೆ. ನನಗೆ ಗೊತ್ತಾಗುತ್ತೆ ಈಗ ನನ್ನ ಮಗನೇ ಬಂದಿದ್ರು ಅಥವಾ ನನ್ನ ಮಗಳೇ ಬಂದಿದ್ರು, ಖುಷಿಯಿಂದ ತಂದೆ ತಾಯಿ ಅಜ್ಜಿ ಎಲ್ಲ ಬಂದಿರ್ತೇವೆ. ಸರ್ ದಯಮಾಡಿ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ಮಾನ್ಯ ಸೋಮಣ್ಣ ಸಾಹೇಬರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿ ಅವರು ಒಟ್ಟಿಗೆ ಬರ್ತಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ, ವೇದಿಕೆಗೆ ಬರಬೇಕು ಅಂತ ಹೇಳಿ. ಹಾಗೆ ನಮ್ಮ ರಾಜ್ಯದ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗಿರಿಗೌಡರು ಆಗಮಿಸುತ್ತಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಬರ್ತಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಗೃಹ ಮಂತ್ರಿಗಳು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಶ್ರೀ ಪರಮೇಶ್ವರ್ ಸಾಹೇಬರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಗಣ್ಯರನ್ನು ಸ್ವಾಗತಿಸೋಣ. ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಶ್ರೀಯುತ ವಿ ಸೋಮಣ್ಣ ಸಾಹೇಬರು, ಮಾಜಿ ಲೋಕಸಭಾ ಸದಸ್ಯರಾದ ಬಸವರಾಜ್ ಸಾಹೇಬರು, ನಮ್ಮ ನಗರದ ಶಾಸಕರಾದಂತಹ ಜ್ಯೋತಿ ಗಣೇಶ್ ಸಾಹೇಬರು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಅವರೊಟ್ಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶುಭ ಕಲ್ಯಾಣ್ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷರಾದ ರಂಗಪ್ಪನವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಬರಬೇಕು ಬೇಗ. ಬಂಧುಗಳೇ, ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಅನುಮತಿಯನ್ನು ಯಾಚಿಸಿದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ, ಹಾಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪ್ರಭು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಅಶೋಕ್ ಸಾಹೇಬರು ಕೂಡ ವೇದಿಕೆ ಮೇಲೆ ಬರಬೇಕು ದಯಮಾಡಿ. ದಯಮಾಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ಪ್ರಭು ಸರ್ ಅವರು ವೇದಿಕೆ ಮೇಲೆ ಬರಬೇಕು.
ಅದ್ದೂರಿ ಸಮಾರಂಭ ಅಂತಿದೆ. ಯಾಕೆಂತಂದರೆ ನಮ್ಮ ನೆಚ್ಚಿನ ಇಬ್ಬರು ಕೇಂದ್ರ ಸಚಿವರು ಹಾಗೆಯೇ ರಾಜ್ಯ ಸಚಿವರು ಕೂಡ ಬಂದಿದ್ದಾರೆ, ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ. ಆದಮೇಲೆ ಭಾಳ ಸಂತೋಷ ದಿನ ಇವತ್ತು. ಎಷ್ಟು ನಾನು ಈಗಾಗಲೇ ನನ್ನ ಅವಧಿನಲ್ಲಿ ಈಗ 7ನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಿದ್ದೇವೆ. ಷಡಾಕ್ಷರಿ ಕೂಡ ಅವ್ರ ಜೊತೆಲೇ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಹಿರಿಯರು, ಸಜ್ಜನರು, ಎಲ್ಲ ಜನರೊಂದಿಗೆ ಅವ್ರನ್ನ ಕರ್ಕೊಂಡೋಗುವಂಥ ವ್ಯಕ್ತಿತ್ವ ಉಳ್ಳವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು, ರಾಜ್ಯ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರು, ಭಾರತ ಸರ್ಕಾರ, ಇವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯೊಂದಿಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಒಂದು ಕ್ರೀಡೆಯ ಒಬ್ಬ ಕ್ರೀಡಾಪಟುವಾಗಿ, ಮಾನ್ಯ ಎಲ್ಲ ಹಂತದಲ್ಲಿ ಸಚಿವರಾಗಿ, ರಾಜ್ಯದ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ನೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಗೌರವ ಭವನ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಆತ್ಮೀಯರಾದ ತುಮಕೂರು ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜೆ.ಪಿ. ಜ್ಯೋತಿ ಗಣೇಶ್ ಅವರನ್ನ ಕೂಡ ಆತ್ಮೀಯವಾಗಿ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಅವರು ಜಿಲ್ಲಾಧಿಕಾರಿಯಾಗಿ ಬಂದಾಗಿಂದಲೂ ಕೂಡ ಈ ತಹಲ್ವರೆಗೂ ಬಹಳ ಅದ್ಭುತವಾಗಿ ಜನರೊಂದಿಗೆ ಬೆರೆತು ನಮ್ಮಗಳ ಕಷ್ಟವನ್ನು ಕೇಳ್ತಾ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತೇವೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿ ಮೇಡಮ್ ಶುಭಾ ಕಲ್ಯಾಣ್ ಮೇಡಮ್ ಅವರಿಗೆ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ. ತ್ರಿಮೂರ್ತಿಗಳಲ್ಲಿ ಮತ್ತೊಬ್ಬರು ನಮ್ಮ ಪ್ರಭು ಸಾಹೇಬ್ರವರು, ಜಿಲ್ಲಾ ಪಂಚಾಯತ್ನ ಸಿಒ ಸಾಹೇಬರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಗೃಹ ಸಚಿವರ ಖಾತೆಯೊಂದಿಗೆ ಕೆಲಸ ಮಾಡುತ್ತಿರುವ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಸನ್ಮಾನ್ಯ ಶ್ರೀ ಅಶೋಕ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ರಾಜ್ಯ ಕಾರ್ಯದರ್ಶಿಯಾದ ಸನ್ಮಾನ್ಯ ಶ್ರೀ ಗಿರಿಗೌಡ, ಪ್ರಧಾನ ಕಾರ್ಯದರ್ಶಿ, ಇವರನ್ನು ಕೂಡ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಖಜಾಂಚಿಗಳಾದ ಶ್ರೀಯುತ ಶಿವರುದ್ರಯ್ಯ, ಇವರನ್ನು ಕೂಡ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ಗೌರವಾಧ್ಯಕ್ಷರಾದ ಶ್ರೀಯುತ ಎನ್ ಬಸವರಾಜ್ ಅವರನ್ನು ಕೂಡ ಆತ್ಮೀಯ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಬಳ್ಳಾರಿಯವರು, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಬೆಂಗಳೂರು, ಇವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡುವಂಥದ್ದು. SSLC ಮತ್ತು PUCನಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಪ್ರತಿ ವರ್ಷ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಈ ವರ್ಷ 8,500 ಜನ ವಿದ್ಯಾರ್ಥಿಗಳು ಇಡೀ ರಾಜ್ಯದಾದ್ಯಂತ ಕೊಡ್ತಾ ಇದ್ದೇವೆ. ನಿನ್ನೆ ಬೆಂಗಳೂರಿನಲ್ಲಿ ಸುಮಾರು 3,000 ಜನ ವಿದ್ಯಾರ್ಥಿಗಳು ಮುಗಿಸಿ ಇದು 2ನೇ ಕಾರ್ಯಕ್ರಮ. ಇವತ್ತು ಸಂಜೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಸಿರಿಗೆರೆ ಜಗದ್ಗುರುಗಳ ನೇತೃತ್ವದಲ್ಲಿ ಮತ್ತು ನಮ್ಮ SS ಮಲ್ಲಿಕಾರ್ಜುನ ಅವರ ಮಾರ್ಗದರ್ಶನದಲ್ಲಿ ದಾವಣಗೆರೆಯಲ್ಲಿ ಸಂಜೆ ಕಾರ್ಯಕ್ರಮ ಆಗ್ತಿದೆ. ಹೀಗೆ ಈ ತಿಂಗಳಲ್ಲಿ ಇಡೀ ರಾಜ್ಯದಾದ್ಯಂತ ಮುಗಿಸುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ತುಮಕೂರಿನಲ್ಲಿ ಸುಮಾರು 300 ಜನ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ SSLC PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ವಿನಂತಿ ಮಾಡಿಕೊಂಡಾಗ ನಮ್ಮೆಲ್ಲರ ಹೆಮ್ಮೆಯ ಕೇಂದ್ರದ ಮಾನ್ಯ ರೈಲ್ವೆ ಜಲಶಕ್ತಿ ಸಚಿವರಾಗಿರುವಂಥ ವಿ ಸೋಮಣ್ಣ ಸಾಹೇಬರು, ಈ ಲೋಕಸಭಾ ಸದಸ್ಯರು ಈ ತುಮಕೂರು ಕ್ಷೇತ್ರ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರೋ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಮಾನ್ಯರು ಸಾಕಷ್ಟು ಜನಪರ ಯೋಜನೆಗಳ ಪರವಾಗಿ ಹಿಂದೆ ಕೂಡ ಬಂದಿಖಾನೆ ಸಚಿವರಿಂದ ಹಿಡಿದು ಗೃಹ ಮಂಡಳಿಯಿಂದ ಹಿಡಿದು ಹೌಸಿಂಗ್ ಬೋರ್ಡ್ ಸಚಿವರಿಂದ ಹಿಡಿದು ಇವತ್ತಿನವರೆಗೆ ಕೂಡ ರೈಲ್ವೆ ಸಚಿವರಿಗೆ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡೋದು ನಮ್ಮ ಕಣ್ಮುಂದೆ ಇದೆ. ರೈಲ್ವೆ ಯೋಜನೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ, ಅದು ವಿಶೇಷವಾಗಿ ಉತ್ತರ ಇಂಡಿಯಾದಲ್ಲಿ ಸಾಕಷ್ಟು ಈ ಥರದ ರೈಲ್ವೆ ಯೋಜನೆಗಳು ಇದ್ದಾಗ
ಕರ್ನಾಟಕ ಮತ್ತು ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಕೊರತೆ ಇದ್ದಂಥ ಸಂದರ್ಭದಲ್ಲಿ ಒಂದು ರೈಲ್ವೆ ಖಾತೆ ನಮ್ಮ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ. ಮಾನ್ಯರ ನೇತೃತ್ವದಲ್ಲಿ ಇನ್ನಷ್ಟು ಈ ರಾಜ್ಯದಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿ ಆಗಲಿ ಅಂತೇಳಿ, ಜಾಫರ್ ಶರೀಫ್ ನಂತರದಲ್ಲಿ ಮತ್ತೊಂದು ಕ್ರಾಂತಿ ಸೋಮಣ್ಣ ಸಾಹೇಬ್ರ ಮೂಲಕ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಶುಭವನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಸೋಮಣ್ಣ ಸಾಹೇಬ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ನೆನಪು ಮಾಡ್ಕೊಳ್ತಾನೆ. ಹಾಗೆಯೇ ಪರಮೇಶ್ವರ್ ಸಾಹೇಬರು ಕೂಡ ನಮ್ಮ ಕ್ಷೇತ್ರದವರು. ನಾನು ಕೂಡ ತುಮಕೂರು ಜಿಲ್ಲೆನಲ್ಲಿ ಹುಟ್ಟಿ ಓದಿ ಬೆಳೆದು ಇವತ್ತು ಶಿವಮೊಗ್ಗದಲ್ಲಿ ಹೋಗಿ ಅಲ್ಲಿಂದ ಬೇರೆ ಇಲಾಖೆಗೆ ಹೋಗಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಬಹುಶಃ ಪರಮೇಶ್ವರ್ ಸಾಹೇಬರು ಪರಿಚಯನ ವಿದ್ಯಾರ್ಥಿ ದೆಸೆಯಿಂದ ಕೂಡ ಅವ್ರು ತುಂಬ ಹತ್ರದಿಂದ ನಾನು ನೋಡಿದಂಥವ್ರು. ಶಾಸಕರಿದ್ದಾಗಲಿಂದನೂ ಕೂಡ ಅವರು ಹೆಗ್ಗೇರಿಯಲ್ಲಿರುವಂಥ ಅವ್ರ ಮನೆಗೆಲ್ಲ ಬಹಳಷ್ಟು ಸಲ ನಾನು ವಿದ್ಯಾರ್ಥಿ ದಿಸೆಯಲ್ಲಿ ಏನಾದರೂ ಸಂದರ್ಭಗಳು ಸಮಸ್ಯೆಗಳು ಇದ್ದಾಗ ಕೂಡ ಹೋಗಿದ್ದೆ. ಬಹುಶಃ ಅವ್ರದ್ದು ಸಿದ್ಧಾರ್ಥ ಕಾಲೇಜಿನಲ್ಲಿ ನಾನು PUC ನಲ್ಲಿ 77% ತೆಗೆದುಕೊಂಡಿದ್ದೆ. TCH ಸೀಟ್ ಬೇಕು ಅಂತ ಕೇಳಲಿಕ್ಕೆ ಕೂಡ ನಾನು ಅವ್ರ ಹತ್ರ ಹೋಗಿದ್ದೆ. ಆ ಸಂದರ್ಭದಲ್ಲಿ ಮತ್ತೆ BA ಓದಿ ಮತ್ತೆ ಎಕ್ಸಾಮ್ ಬರೆದು ಮತ್ತೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೋದೆ. ಬಹುಶಃ ಆ ಥರದ ಒಂದು ಸಂದರ್ಭ ಹತ್ರದ ದಿನಗಳನ್ನು ಕೂಡ ನಾನು ನೆನಪು ಮಾಡ್ಕೊಳ್ತಾನೆ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಓದಂಥ ಸಂದರ್ಭದಲ್ಲಿ ಷಡಾಕ್ಷರಿ ಅಂದ್ರೆ ನಮ್ಮೂರು ಹುಡುಗ ಅಂತೇಳಿ ಹೆಗಲು ಮೇಲೆ ಕೈ ಹಾಕಿ ಮಾತಾಡಿಸುವಂಥ ಒಂದು ವಿಶೇಷವಾಗಿರುವಂಥ ಗುಣ ಪರಮೇಶ್ವರ್ ಸಾಹೇಬ್ರಲ್ಲಿ ಇದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾರೆ. ಮತ್ತೆ ಎಲ್ಲರೂ ಕೂಡ ನಮ್ಮೂರು ಹುಡುಗ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಗೌರವಿಸೋದನ್ನ ನಾನು ಕೂಡ ಕೃತಜ್ಞನಾಗಿದ್ದೇನೆ ಎನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾಗಿ, ರಾಜ್ಯದ ಗೃಹ ಸಚಿವರಾಗಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂತ ಮತ್ತೆ ಸರಳ ಸಹೃದಯಿ ಸಜ್ಜನ ರಾಜಕಾರಣಿಗಳು. ಸಹಜ ನಾವು ಭಾಷಣ ಮಾಡ್ಬೇಕಾದ್ರೆ ಎಲ್ರಿಗೂ ಕೂಡ ಸರಳರು ಸಜ್ಜನರು ಅಂತ ಹೇಳ್ತೇವೆ. ಬಹುಶಃ ನಾವು ಇವ್ರಿಗೆ ಹೇಳ್ಬೇಕು ಅಂದ್ರೆ ನಿಜವಾದ ಅರ್ಥದಲ್ಲಿ ಸರಳ ಸಜ್ಜನರು ಯಾರು ಅಂದ್ರೆ ಪರಮೇಶ್ವರ್ ಸಾಹೇಬರು ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಸಂತೋಷವನ್ನ ತಂದಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೌರವಪೂರ್ವಕವಾಗಿರುವಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಹಾಗೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ನಗರದ ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಅತ್ಯಂತ ಸರಳರಲ್ಲಿ ಸರಳರು, ಮತ್ತೆ ಮೃದ ಭಾಷಿಗಳು, ಮತ್ತೆಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ವಿಶೇಷವಾಗಿರುವಂತ ಗುಣ ಅವರಲ್ಲಿರೋ ಸಂದರ್ಭದಲ್ಲಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೆ ಕೂಡ ಗೌರವವಾಗಿ ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ರಾಜ್ಯದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾ ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೂಡ ನಾನು ಅವ್ರಿಗೆ ಬಯಸಲಿಕ್ಕೆ ಬಯಸ್ತೇನೆ. ಅವರ ಪೂಜ್ಯ ತಂದೆಯವರಾಗಿರುವಂತ ಬಸವರಾಜ್ ಸರ್ ಅವರು ಕೂಡ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಅವಧಿನಲ್ಲಿ ರಾಜಕಾರಣವನ್ನ ಮಾಡಿಕೊಂಡು ಲೋಕಸಭಾ ಸದಸ್ಯರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥವ್ರು ಕೂಡ ಇವತ್ತು ನಾವು ಕರೀತಾ ಇದ್ರು ಕೂಡ ಮಾನ್ಯ ಸೋಮಣ್ಣ ಸಾಹೇಬ್ರ ಜೊತೆ ಅವರು ಕೂಡ ಬಂದಿದ್ದಾರೆ. ಮಾನ್ಯ ಬಸವರಾಜ್ ಸಾಹೇಬ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಇಬ್ರು ವಿದ್ಯಾರ್ಥಿನಿಯರು ಆ ಫೋಟೋ ಸೆಕ್ಷನ್ ಬರ್ಬೇಕು ಪ್ಲೀಸ್. ನೀವಿಬ್ರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ನನ್ನ ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ನನ್ನ ಜೊತೆಯಲ್ಲಿ ಬಂದಂಥ ನಿಕಟಪೂರ್ವ ಕೇಳು ನಾ ಮಾತಾಡೋದು ನಿಕಟಪೂರ್ವ ಲೋಕಸಭಾ ಸದಸ್ಯರು, ಹಿರಿಯರು ಆದ ಸನ್ಮಾನ್ಯ CS ಬಸವರಾಜ್ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ, ಇದರ ಅಧ್ಯಕ್ಷತೆಯನ್ನು ವಹಿಸಿರುವ, ಪೂರ್ತಿ ರಾಜಕೀಯ ಭಾಷಣ ಮಾಡಿ 28ಕ್ಕೆ ನಾನು ಎಲ್ಲ ಒಂದು ಕಡೆ ಸ್ಥಾನ ಬಿಗಿ ಮಾಡಿಕೊಳ್ತಕ್ಕಂಥ ಅಪರೂಪದ ಭಾಷಣವನ್ನು ಮಾಡಿದಂಥ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ನನ್ನ ಹಿರಿಯ ಸಹೋದರ ಷಡಕ್ಷರಿ ಅವರೇ, ಈ ಕ್ಷೇತ್ರದ ಶಾಸಕರಾದ ಜ್ಯೋತಿ ಗಣೇಶ್ ಅವರೇ, ತುಮಕೂರಿನ ಜಿಲ್ಲಾಧಿಕಾರಿಗಳು, ಹಿರಿಯರಾದ ಸಹೋದರಿ ಶ್ರೀಮತಿ ಶುಭಾ ಕಲ್ಯಾಣಿ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಿತ್ರರಾಗಿರ್ತಕ್ಕಂಥ ಪ್ರಭು ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಅವರೇ, ಸಂಘದ ಈ ತುಮಕೂರು ಜಿಲ್ಲೆಯ ಸಂಘದ ಅಧ್ಯಕ್ಷರು
ರಾಜ್ಯದ ಹಿರಿಯ ಉಪಾಧ್ಯಕ್ಷರು ಸನ್ನಿಹಿತರಾಗಿರ್ತಕ್ಕಂಥ ನರಸಿಂಹರಾಜ್ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಪ್ಪನವರೇ, ಗಿರಿಗೌಡರವರೇ, ಸೂರುದ್ರಯ್ಯನವರೇ, ಬಸವರಾಜ್ ಅವರೇ, ಮಲ್ಲಿಕಾರ್ಜುನ್ ಬಳ್ಳಾರಿ ಅವರೇ, ಸುರೇಶ್ ಅವರೇ, ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳೇ, ADC-ಅವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಮಿತಾ ಅವರೇ, ತಹಸೀಲ್ದಾರ್ ಸಹೋದರಿ ಶ್ರೀಮತಿ ರಾಜೇಶ್ವರಿ ಅವರೇ, ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನೌಕರ ಬಂಧುಗಳೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಪ್ರತಿಭೆಗೆ ಮತ್ತೊಂದು ಹೆಸರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ SLC ಮತ್ತು PUC ಇಬ್ಬರು ಭಾಷಣನೂ ಹೆಚ್ಚು ಕಮ್ಮಿ 2 ಗಂಟೆ ಆಗಿದೆ. ನಾನು ಹೆಚ್ಚಿಗೆ ಮಾತಾಡೋದು ಕಾಂಪಿಟೇಷನ್ ಮೇಲೆ ಭಾಷಣ ಮಾಡ್ಬಿಟ್ಟಿಲ್ಲ. ಇದೇನಪ್ಪ ಇದು ಹುಡುಗರು ಪಾಪ ಸುಮ್ಮನೆ ಅಂತ ಹೇಳ್ತಾವ್ರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಅದರಲ್ಲೂ ವಿಶೇಷವಾಗಿ ತುಮಕೂರಿನ ವಿಭಾಗ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಇನ್ವರ್ಟೆಡ್ ಕಾಮರ್ಸ್ 20-25 ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ರಾಜ್ಯದ ಮತ್ತು ದೇಶದ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರು, ದೇಶದ ರೈಲ್ವೆ ಮತ್ತು ಜಲಶಕ್ತಿಯ ರಾಜ್ಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣನವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ನಮ್ಮೂರಿನವರು ಅಂದರೆ ತುಮಕೂರು ಜಿಲ್ಲೆಯವರು, ಬಹಳ ಪ್ರತಿಭಾವಂತರು, ಅನೇಕ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರಿ ನೌಕರ ಸಂಘದ ವತಿಯಿಂದ ಆಯೋಜನೆ ಮಾಡಿ ಜನರ ಮತ್ತು ನೌಕರರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರ್ತಕ್ಕಂಥ ಮಾನ್ಯ CS ಷಡಾಕ್ಷರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು, ಆತ್ಮೀಯರಾದ ಮಾನ್ಯ ಜ್ಯೋತಿ ಗಣೇಶ್ ಅವರೇ, ನಮ್ಮೆಲ್ಲರಿಗೂ ಹಿರಿಯರಾಗಿ ತುಮಕೂರಿನ ರಾಜಕಾರಣದಲ್ಲಿ ಅನೇಕ ವರ್ಷಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಹಿರಿಯರಾದ GS ಬಸವರಾಜ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಶ್ರೀ ಪ್ರಭು ಅವರೇ, ಶ್ರೀ ಅಶೋಕ್ ಅವರೇ, ತಿಪ್ಪೇಸ್ವಾಮಿ ಅವರೇ, ಶ್ರೀಮತಿ ನೈದಾ ಜಂಜನ್ ಅವರೇ, ತುಮಕೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹರಾಜ್ ಅವರೇ, ರಂಗಪ್ಪನವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಪೋಷಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಸಮಯ ಬಹಳಷ್ಟಾಗಿದೆ. ನಾನು ಅವರಂತೆ ಹೆಚ್ಚು ಸಮಯ ತಗೊಂಡ್ರೆ ಪ್ರತಿಭಾ ಪುರಸ್ಕಾರದ ಬದಲಾಗಿ ಬೇರೆ ಇನ್ನೇನಾದರೂ ಟೈಟ್ಲ್ ಇಡಬೇಕಾಗುತ್ತೆ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ. ಷಡಾಕ್ಷರಿಯವರು ಅಧಿಕಾರ ವಹಿಸಿಕೊಂಡ ಮೇಲೆ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷನಾಗಿ ನಾನು ಏನೆಲ್ಲ ಮಾಡ್ಬೋದು ಸಮಾಜಕ್ಕೆ ಅನ್ನೋದನ್ನು ಅವರು ಯೋಚನೆ ಮಾಡಿ ಇವತ್ತು ಮುಂದಿನ ಭವಿಷ್ಯದ ಭಾರತವನ್ನು ಕಟ್ಟುವಂಥ ಜನ
ಅವರಿಗೆ ನಾನೊಂದು ಕಾರ್ಯಕ್ರಮ ಕೊಡಬೇಕು, ಅವರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತೇನೆ. 50,000 ಜನ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಉತ್ತೇಜನ ಸಿಕ್ಕಿದೆ, ಅವರ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಉತ್ತೇಜನ ಸಿಕ್ಕಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಅದಕ್ಕಾಗಿ ವೈಯಕ್ತಿಕವಾಗಿ ಷಡಕ್ಷರಿ ಅವರಿಗೆ ಮತ್ತು ಇಡೀ ಸರ್ಕಾರಿ ನೌಕರ ಸಂಘಕ್ಕೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಭವಿಷ್ಯದಲ್ಲಿ ಕೂಡ ಅಂಥದ್ದೇ ಕಾರ್ಯಕ್ರಮಗಳನ್ನು ತಾವು ಮಾಡಿ ಹಾಗೆ ಅಂತೇಳಿ ನಾನು ಹೇಳ್ತಾ, ಇವತ್ತು ಭಾರತ ಬದಲಾಗ್ತಾನೂ ಇದೆ. ಇಡೀ ಪ್ರಪಂಚ ಭಾರತ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ವೇಗವಾಗಿ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂಥ ರೀತಿಯಲ್ಲಿ ಭಾರತ ಬದಲಾಗಿದೆ ಎಂದಾಗ ಏನು ಕಾರಣಕ್ಕಾಗಿ ಬದಲಾಗಿದೆ, ಇದು ಯಾವ ಶಕ್ತಿ ಇದರ ಹಿಂದೆ ಇದೆ ಅಂತ ಹೇಳಿ ನೀವು ವಿಶ್ಲೇಷಣೆ ಮಾಡಿದರೆ, ನಾನು ಮೊನ್ನೆ ಒಬ್ಬರು ಅಮೆರಿಕ ದೇಶದ ವಿನ್ಫ್ರೆಡ್ ಅಂತಕ್ಕಂಥವರು ವಿಶ್ಲೇಷಣೆ ಮಾಡಿದ್ದಾರೆ. ಹೌ ಇಂಡಿಯಾ ಈಸ್ ಓವರ್ಟೇಕಿಂಗ್ ಅಮೆರಿಕಾ. ಇವತ್ತು ಪ್ರಪಂಚದ ಯಾವುದೇ ದೇಶದಲ್ಲಿ ಆಗದೇ ಇರುವಂತಹ ಡಿಜಿಟಲೈಸೇಷನ್ ಇಂಡಿಯಾದಲ್ಲಾಗಿದೆ. ಯಾವುದೋ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ತನ್ನ ಬ್ಯಾಂಕ್ ಖಾತೆಯಿಂದ ಹಣ ತಗೊಳ್ಳೋದಕ್ಕಾಗ್ಲಿ ಅಥವಾ ಪೇಟಿಎಂ ಮಾಡೋಕ್ಕಾಗ್ಲಿ ಅಥವಾ ಇನ್ಯಾವುದೇ ವ್ಯವಹಾರವನ್ನು ಮಾಡೋದಕ್ಕಾಗ್ಲಿ, ವಿದ್ಯಾರ್ಥಿಗಳು ಯಾವುದೇ ಶಾಲಾ ಕಾಲೇಜಿಗೆ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಹಳ್ಳಿಯಲ್ಲಿ ಕೂತ್ಕೊಂಡು ಥ್ರೂ ದಿ ಡಿಜಿಟಲೈಸೇಷನ್ ಇಂದ ಅಪ್ಲಿಕೇಶನ್ ಫಿಲಪ್ ಮಾಡಿ ಕಳಿಸೋದಕ್ಕಾಗಲಿ, ಇದು ಇಡೀ ವಿಶ್ವದಲ್ಲಿ ಯಾವುದೇ ದೇಶದಲ್ಲಿ ಆಗದೇ ಇರೋಷ್ಟು ಬೆಳವಣಿಗೆ ಭಾರತದಲ್ಲಾಗಿದೆ ಎನ್ನುವಂಥ ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. 96 ಕೋಟಿ 140 ಕೋಟಿಯಲ್ಲಿ 96 ಕೋಟಿ ಜನ ಇವತ್ತು ಇಂಟರ್ನೆಟ್ ಯೂಸ್ ಮಾಡ್ತಾರೆ. ಬಹುಶಃ ಎಲ್ಲೂ ಕೂಡ ಯಾವ ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಂಟರ್ನೆಟ್ ಯೂಸ್ ಮಾಡುವಂತದ್ದನ್ನ ಅಂಕಿಅಂಶಗಳಿಲ್ಲ. ಅಂದ್ರೆ ಅರ್ಥ, ಭಾರತ ಬಹಳ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ದಯಮಾಡಿ ಎರಡನೇ ತಂಡ 15 ವಿದ್ಯಾರ್ಥಿನಿಯರು ಸಿದ್ಧವಾಗಿರಬೇಕು. ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷರಿಯವರು ಮತ್ತು ಅವರ ಟೀಮಿಂದ ಇವತ್ತು ಪ್ರತಿ ವರ್ಷವೂ ಕೂಡ ನಡೆದಂತೆ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂಡ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣ ಸಾಹೇಬರು ಮತ್ತು ರಾಜ್ಯದ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಸಾಹೇಬರು ಮತ್ತು ಎಲ್ಲ ಗಣ್ಯರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂಥ ನರಸಿಂಹರಾಜ್ ಅವರು ಎಂಟೈರ್ ಟೀಮ್ ಕೂಡ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡಿದೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರ್ತಾ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗಿ, ನಿಮ್ಮ ಕೆರಿಯರ್ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರನ್ನ ಪೋಷಿಸಿದಂಥ ಪೋಷಕರಿಗೂ ಕೂಡ ಇವತ್ತು ಧನ್ಯವಾದ ತಿಳಿಸ್ತಾ, ಇಂಥ ಒಳ್ಳೆಯ ಅಧ್ಯಕ್ಷ ಆದಂಥ ಷಡಾಕ್ಷರಿ ಸಾಹೇಬರಿಗೆ ಮತ್ತು ಅವರ ಎಂಟೈರ್ ಟೀಮ್ಗೆ ಮತ್ತು ನಮ್ಮ ನರಸಿಂಹರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಕೊಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ. ಆ ಥರ ವ್ಯವಸ್ಥೆ ಮಾಡಿದ್ದೇವೆ. ಕೆಳಗಡೆ ಊಟದ ವ್ಯವಸ್ಥೆ ಇದೆಯಲ್ಲ, ಹೌದು ಸರ್. ಕೆಳಗಡೆ
ಇನ್ನೂ ಕೆಲವರು 30 ಜನ ಬಂದಿಲ್ಲ. ಅವ್ರದ್ದು ಸರ್ಟಿಫಿಕೇಟ್ನ ಇಲ್ಲಿ ಇಶ್ಯೂ ಮಾಡ್ತೀವಿ, ಜಿಲ್ಲಾಧ್ಯಕ್ಷರ ಹತ್ರ ಇರುತ್ತೆ. ನೀವು ತಗೊಂಬಂದು ಅಲ್ಲಿ ಸಿಗ್ನೇಚರ್ ಮಾಡಿ ಕ್ಯಾಶ್ ಅಂಡ್ ಸರ್ಟಿಫಿಕೇಟ್ನ ಬೆಂಗಳೂರಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಕ್ಯಾಶು, ಬುಕ್ ಅಂಡ್ ಬ್ಯಾಗ್. ಓಕೆ, ಸರ್ಟಿಫಿಕೇಟ್ ತಂದ್ರೆ ಮಾತ್ರ, ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ಜಿಲ್ಲಾಧ್ಯಕ್ಷರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಅದು ಮಧುಗಿರಿ ಮತ್ತೆ ತುಮಕೂರು, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. Okay, thank you. Next.